ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಚೇತನಾಚಾರ್ಯ. ಸೊ ಎಂದಿನ ಸಂಚಿಕೆಗಳಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಹಾಕಿದೆ. ಸಮಸ್ಯೆಗೊಂದು ಪರಿಹಾರ. ಇನ್ನೇನು ಮಾರ್ಚ್ 8ನೇ ತಾರೀಕು ಶಿವರಾತ್ರಿ ನಮಗೆ ನಿಯರ್ ಬರ್ತಾ ಇದೆ. ಸೊ ಹಾಗಾಗಿ ಶಿವನ ಆರಾಧನೆಯನ್ನು ಮಾಡೋಣ. ಶಿವನ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟು ಶಿವನ ಮಂತ್ರಗಳನ್ನು ಜಪ ಮಾಡೋದ್ರಿಂದ ನಾವು ನಮಗೆ ಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೋಸ್ಕರ ನಾನು ಇದೊಂದು ಫ್ರೀ ಅವಕಾಶ, ಅಂದರೆ ಯಾವುದೇ ರೀತಿ ಏನು ಇದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಮದು. ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದಕ್ಕೋಸ್ಕರ ಒಂದು ವೈಯಕ್ತಿಕವಾದಂಥ ಗ್ರೂಪ್ ಮಾಡಿದ್ದೀನಿ. ಸೊ ಕೆಲವಾರು ಜನ ಗ್ರೂಪಲ್ಲಿ ಜಾಯ್ನ್ ಆಗಿದ್ದಾರೆ, ಬಟ್ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಏನು ಮಾಡೋಕ್ಕೋಗಿಲ್ಲ. ಜಸ್ಟ್ ಹಾಗೆ ಹೇಳಿದ್ದೀನಿ, ಸ್ವಲ್ಪ ಜನ ಜಾಯ್ನ್ ಆಗ್ತಿದ್ದಾರೆ. ನೀವು ಕೂಡ ಜಾಯ್ನ್ ಆಗಿಲ್ಲ ಅಂದರೆ ನನ್ನ ಒಂದು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾನು ಒಂದು ಗ್ರೂಪ್ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ, ನೀವು ಜಾಯ್ನ್ ಆಗಿ. ಸೊ ಪ್ರತಿ ದಿವಸನೂ ಶಿವರಾತ್ರಿ ಬರೋ ತನಕ ಈ ರೀತಿ ಪ್ರತಿ ದಿವಸನೂ ಒಂದೊಂದು ನಿಮಗೆ ಪರಿಹಾರನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ದಿನಗಳಲ್ಲಿ ನಾವು ಪಂಚಾಕ್ಷರಿ ಮಂತ್ರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಏನಪ್ಪ ಈ ಪಂಚಾಕ್ಷರಿ ಮಂತ್ರ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ನಾನು ಕೇಳ್ತೀನಿ, ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಅಂತಂದರೆ ಓಂ ನಮಃ ಶಿವಾಯ ಅನ್ನೋದು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಈ ಪಂಚಾಕ್ಷರಿ ಮಂತ್ರ ಶಿವಾಯ ನಮಃ. ಸೊ ಪಂಚಭೂತಗಳು ಕೂಡ 5 ಇದೆ. ಹಾಗಾಗಿ ಈ ಒಂದು ಪಂಚಾಕ್ಷರಿ ಮಂತ್ರಕ್ಕೂ ಮತ್ತು ಒಂದು ಪಂಚಭೂತಗಳಿಗೂ ಏನಾದರೂ ಒಂದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಸೊ ನೀವೇ ಯೋಚನೆ ಮಾಡಿ, ಈ ಪಂಚಭೂತಗಳು ಬಂದ್ಬಿಟ್ಟು 5 ಇದೆ. ಅಗ್ನಿತತ್ವ ಇರ್ಬೋದು, ವಾಯುತತ್ವ ಇರ್ಬೋದು, ಜಲತತ್ವ ಇರ್ಬೋದು, ಭೂತತ್ವ ಇರ್ಬೋದು, ಪೃಥ್ವಿ ತತ್ವ ಇರ್ಬೋದು. ಅದೇ ರೀತಿ ಪಂಚಾಕ್ಷರಿ ಮಂತ್ರಗಳು ಕೂಡ 5 ಅಕ್ಷರಗಳನ್ನು ಹೊಂದಿದೆ. ಶಿವಾಯ ನಮಃ, ಸರಿನಾ? ಈ ರೀತಿ 5 ಪಂಚಾಕ್ಷರಿ ಮಂತ್ರಗಳು ಮತ್ತು 5 ಪಂಚಭೂತ ತತ್ವಗಳನ್ನು ಕೂಡ ಇಲ್ಲಿ ನಾವು ಇಂಡಿಕೇಶನ್ ಮಾಡ್ತಾ ಹೋಗ್ತೀವಿ. ಸೊ ನಾನಿಲ್ಲಿ ನಿಮಗೆ 5 ಶಿವ ಪಂಚಾಕ್ಷರಿ ಮಂತ್ರಗಳನ್ನ ಹೇಳ್ತೀನಿ. ಸೊ ನೋಡಿ, ಇಲ್ಲಿ 5 ಶಿವ ಪಂಚಾಕ್ಷರಿ ಮಂತ್ರಗಳು ಬಂದ್ಬಿಟ್ಟು ನಮಃ ಶಿವಾಯ ಅಂತ ಒಂದು ಬರುತ್ತೆ, ವಯ ನಮಃ ಶಿ ಅಂತ ಇನ್ನೊಂದು ಬರುತ್ತೆ, ಯನಮಃ ಶಿವ ಅಂತ ಇನ್ನೊಂದು ಬರುತ್ತೆ, ಇನ್ನೊಂದು ನಮಃ ಶಿವಾಯ ಬರುತ್ತೆ, ಇನ್ನೊಂದು ಮಾ ಶಿವಾಯನ. ಈ ರೀತಿ 5 ಪಂಚಾಕ್ಷರಿ ಮಂತ್ರಗಳು ಬರುತ್ತೆ. ಸೊ ಈ 5 ಪಂಚಾಕ್ಷರಿ ಮಂತ್ರಗಳಲ್ಲಿ ಗುರುಗಳ ನಾವು 5 ಕೂಡ ಹೇಳ್ಬೋದು ಅಂತ ಕೇಳಿದರೆ 5 ಕೂಡ ಹೇಳ್ಬೋದು. ಆದರೆ ಕೆಲವೊಂದು ರಾಶಿಯವರಿಗೆ, ಕೆಲವೊಂದು ಲಗ್ನದವರಿಗೆ ಅದೇ ಮಂತ್ರವನ್ನು ಹೇಳಬೇಕು ಅನ್ನೋದು ಕೂಡ ಇಲ್ಲಿ ಇಂಡಿಕೇಶನ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ್ರಿ ಪಂಚಭೂತಗಳಿಗೂ ಮತ್ತು ಈ ಒಂದು ಪಂಚಾಕ್ಷರಿ ಮಂತ್ರಕ್ಕೂ ಯಾವ ರೀತಿ ಕನೆಕ್ಟಿವಿಟಿ ಇದೆ ಅಂತಂದರೆ, ಮೊದಲನೇದಾಗಿ ಹೇಳ್ತೀನಿ ನಾನು. ಶಿ ಅನ್ನುವಂತಹ ಅಕ್ಷರ ಬಂದುಬಿಟ್ಟು ನಮಗೆ ಅಗ್ನಿ ತತ್ವವನ್ನು ಇಂಡಿಕೇಟ್ ಮಾಡುತ್ತೆ. ವಾ ಅಕ್ಷರ ಬಂದ್ಬಿಟ್ಟು ನಮಗೆ ವಾಯು ತತ್ವವನ್ನು ಇಂಡಿಕೇಟ್ ಮಾಡುತ್ತೆ. ಯಾ ಅಕ್ಷರ ಬಂದ್ಬಿಟ್ಟು ನಮಗೆ ಆಕಾಶ ತತ್ವವನ್ನು ಇಂಡಿಕೇಟ್ ಮಾಡುತ್ತೆ. ನಾ ಅಕ್ಷರ ಬಂದ್ಬಿಟ್ಟು ನಮಗೆ ಭೂತತ್ವವನ್ನು ಇಂಡಿಕೇಟ್ ಮಾಡುತ್ತೆ. ಮಾ ಅಕ್ಷರ ಬಂದ್ಬಿಟ್ಟು ನಮಗೆ ಜಲತತ್ವವನ್ನು ಇಂಡಿಕೇಟ್ ಮಾಡುತ್ತೆ. ಹೀಗಾಗಿ ಶಿವ ಪಂಚಾಕ್ಷರಿ ಮಂತ್ರಕ್ಕೂ ಮತ್ತು ಈ ಒಂದು ಪಂಚಭೂತಗಳಿಗೂ 100% ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಹಾಗಾಗಿ ನೋಡಿ, ನಾನೀಗ ನಿಮಗೆ ಶಿವ ಪಂಚಾಕ್ಷರಿ ಮಂತ್ರದ ಯಾವ ರಾಶಿಯವರು ಅಥವಾ ಯಾವ ಲಗ್ನದವರು ಈ ಮಂತ್ರವನ್ನು ಹೇಳಿದರೆ ಅವರಿಗೆ 100% ಅವರಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಾನು ಶಿವ ಪಂಚಾಕ್ಷರಿ ಮಂತ್ರ ಈಗ ತಿಳಿಸ್ಕೊಡ್ತೇನೆ. ನೋಡಿ, ಈ ಶಿವ ಪಂಚಾಕ್ಷರಿ ಮಂತ್ರ ಬಂದುಬಿಟ್ಟು 5 ಇದೆ. 5ರಲ್ಲಿ ನಾವು ಈಗ ಯಾವ ರಾಶಿಯವರು ಮತ್ತು ಯಾವ ಲಗ್ನದವರು ಈ ಮಂತ್ರವನ್ನು ಹೇಳ್ಬೋದು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನೋಡಿ, ಇಲ್ಲಿ ಮೇಷರಾಶಿಯವರು ಅಥವಾ ಮೇಷ ಲಗ್ನದವರು. ಸೊ ಈ ರೀತಿ ನೀವು ತಿಳ್ಕೊಬೇಕಾಗುತ್ತೆ. ನಾನು ಹೇಳಿದೆ ಅಂದರೆ ಆ ರಾಶಿಯವರು ಅಷ್ಟೇ ಹೇಳಬೇಕು ಅನ್ನುವಂಥ ಯಾವುದೇ ರೀತಿ ರೂಲ್ ಇಲ್ಲ. ಆ ರಾಶಿ ಆಗಿರ್ಬೋದು ಅಥವಾ ಲಗ್ನದವರಾಗಿರ್ಬೋದು. ಸೊ ನಿಮಗೆ ರಾಶಿ ಮತ್ತು ಲಗ್ನದ ಬಗ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲದಿದ್ದರೆ ಆ ರಾಶಿಯ ಬಗ್ಗೆ ನೀವು, ಆ ರಾಶಿ ಯಾವ್ದು ಬರುತ್ತೆ, ನಿಮ್ಮ ಹೆಸರಲ್ಲಿ ಯಾವ ರಾಶಿ ಬರುತ್ತೆ, ನಕ್ಷತ್ರಕ್ಕೆ ನಿಮ್ಮ ಹೆಸರಿಗೆ ಯಾವ ರಾಶಿ ಬರುತ್ತೆ ಅದನ್ನು ಹೇಳಿದರೆ ಸಾಕು. ಇಲ್ಲ ಸರ್, ನೀವು ಲಗ್ನದ ಬಗ್ಗೆ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ ಅಂದವರು ಈ ರೀತಿ ಮಾಡ್ಬೋದು. ಹಾಗಾಗಿ ನೋಡಿ, ಇಲ್ಲಿ ಮೊದಲನೇದಾಗಿ ನಾನು ಹೇಳೋದು ಏನಂತಂದರೆ, ಮೇಷರಾಶಿಯವರಾಗಿರ್ಬೋದು, ಸಿಂಹ ರಾಶಿಯವರಾಗಿರ್ಬೋದು, ಧನಸ್ಸು ರಾಶಿಯವರಾಗಿರ್ಬೋದು, ಇವರು ಶಿವಾಯ ನಮಃ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ಗೊತ್ತಾಯ್ತಾಗ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಇದು ನೋಡಿಬಿಟ್ಟು ಫಾಲೋ ಮಾಡ್ತಾ ಹೋಗಿ. ಅದೇ ರೀತಿ ವೃಷಭ ರಾಶಿಯವರಾಗಿರ್ಬೋದು ಅಥವಾ ಕನ್ಯಾ ರಾಶಿಯವರಾಗಿರ್ಬೋದು ಅಥವಾ ಮಕರ ರಾಶಿಯವರಾಗಿರ್ಬೋದು, ಇವರು ನಮಃ ಶಿವಾಯ ಮಂತ್ರವನ್ನು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯಾಗಿರ್ಬೋದು ಅಥವಾ ತುಲಾ ರಾಶಿಯವರಾಗಿರ್ಬೋದು ಅಥವಾ ಕುಂಭ ರಾಶಿಯವರಾಗಿರ್ಬೋದು, ಇವರು ವಯ ನಮಃ ಶಿ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ಕ ರಾಶಿಯವರಾಗಿರ್ಬೋದು, ವೃಶ್ಚಿಕ ರಾಶಿಯವರಾಗಿರ್ಬೋದು, ಮೀನ ರಾಶಿಯವರಾಗಿರ್ಬೋದು, ಇವರು ಮ ಶಿವಾಯನ ಈ ರೀತಿ ಮಂತ್ರವನ್ನು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ರಾಶಿಯವರು ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರ್ಕೊಂಡ್ಬಿಟ್ಟು ಈ ಮಂತ್ರವನ್ನು ನಾಳೆಯಿಂದಲೇ ಶುರು ಮಾಡಿ. ಪ್ರತಿ ದಿವಸ 101 ಬಾರಿ ಅನ್ಲಿಮಿಟೆಡ್ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಹೋಗುತ್ತೆ. ಇಲ್ಲಾಂದರೆ ನಮ್ಮದು ಒಂದೇ ಸಮಸ್ಯೆ ಇದೆ ಗುರುಗಳೇ, ನಾನು ಏನು ಮಾಡಬೇಕು ಅಂತಂದರೆ, ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಸಂಕಲ್ಪವನ್ನು ಮಾಡೋ ಉದ್ದೇಶ ಆಗಿರಬೇಕು ಅಂತಂದರೆ ಅದು ಒಳ್ಳೆಯ ಉದ್ದೇಶ ಆಗಿರಬೇಕಾಗುತ್ತೆ. ಸೊ ಸಂಕಲ್ಪವನ್ನು ಮಾಡೋದಕ್ಕಿಂತ ಮುಂಚೆ ಹೊತ್ತಿರಬೇಕಾಗುತ್ತೆ. ಸೊ ಮಿನಿಮಮ್ 11 ದಿವಸ ಆಗಿರ್ಬೋದು ಅಥವಾ 17 ದಿವಸ ಆಗಿರ್ಬೋದು. ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ಎಷ್ಟು ದಿವಸಗಳ ಕಾಲ ನೀವು ಮಾಡಿದರೆ ಸೊ ನಿಮಗೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ, ಅದರ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮಲ್ಲಿ ಕಾಲ್ ಮಾಡಿಬಿಟ್ಟು ಕೇಳಿ ತಿಳ್ಕೊಳ್ಳಿ. ಸೊ ಅಷ್ಟು ದಿನಗಳ ಕಾಲ ಹೊತ್ತು ಇದ್ಬಿಟ್ಟು ಉಪವಾಸ ಇದ್ಬಿಟ್ಟು ಸೊ ನಾನು ಹೇಳಿರುವಂತಹ ಮಂತ್ರವನ್ನು ನೀವು ಪಠಣೆ ಮಾಡೋದ್ರಿಂದ 100% ನಿಮಗೆ
ಈ ಒಂದು ಶಿವನಿಂದ ಅಥವಾ ಶಿವ ಪಂಚಾಕ್ಷರಿ ಮಂತ್ರದಿಂದ ಲಾಭವನ್ನು ಪಡ್ಕೋಬೋದಾಗಿದೆ. ಗುರುಗಳೇ, ಮತ್ತೊಂದು ಮಂತ್ರ ಬಿಟ್ಟೋಯ್ತಲ್ಲ, ಯಾ ನಮ ಶಿವ, ಈ ಮಂತ್ರ ಯಾವಾಗ ಹೇಳ್ಬೇಕಂದ್ರೆ, ಯಾವ ವ್ಯಕ್ತಿಗೆ ಮೋಕ್ಷಕ್ಕಾಗಿ ಕಾಯ್ತಿರ್ತಾನೋ, ನನಗೆ ಜೀವನದಲ್ಲಿ ಏನು ಬೇಡಪ್ಪ, ನನಗೆ ಒಂದು ಮೋಕ್ಷ ಸಿಕ್ಕರೆ ಸಾಕು ಅನ್ನೋರು ಯಾ ನಮ ಶಿ ಈ ಮಂತ್ರವನ್ನು ಹೇಳೋದ್ರಿಂದ 100% ನಿಮಗೆ ಶಿವನ ಒಂದು ಅನುಗ್ರಹ ಸಿಗ್ತಾ ಹೋಗುತ್ತೆ. ಶಿವನ ಅನುಗ್ರಹ ಸಿಕ್ಕವರಿಗೆ ಮರಣಗಳಾಗಿರ್ಬೋದು, ಮೃತ್ಯು ಕಂಟಕಾದಿಗಳು ಕೂಡ ಇನ್ನೂ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಚಿರಂಜೀವಿಯಾಗಿ ಯಾರೂ ಇರೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ವಿಚಾರದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಗ್ರೂಪಿಗೆ ಜಾಯ್ನ್ ಆಗಿ, ಇದನ್ನು ನಾನು ಟೈಪ್ ಮಾಡಿಬಿಟ್ಟು ಗ್ರೂಪಲ್ಲಿ ಹಾಕ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗಿಬಿಟ್ಟು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶೆ ಇರುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.